ನೀನು ಕಾಲು ಎಳೆಯೋದಾಗಿರ್ಬೋದು, ಅಥವಾ ನಿನ್ನ ಬಗ್ಗೆ ಏನೋ ಒಂದು ಈ ಥರ ನಾಮಕಾವಾಸ್ತೆಗೆ ಹೇಳೋಂಥವ್ರಾಗಿರ್ಬೋದು. ಒಂದು ಕೇಳಿದ್ದೀರಾ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಐ ಥಿಂಕ್ ಜನಕ್ಕೆ ಆ ಪೇಷನ್ಸ್ ಕೂಡ ಇಲ್ಲ. ಆ್ಯಂಡ್ ಐ ಡೋಂಟ್ ಎಕ್ಸ್ಪೆಕ್ಟ್ ಆಲ್ಸೋ. ಬೇಡ ಗುರು, ನೀನು ನನ್ನ ಬಗ್ಗೆ ಯೋಚನೆ ಮಾಡು, ಪರವಾಗಿಲ್ಲ, ಹಂಗೆ ಅನ್ಕೋ ಇವಾಗ. ಬಟ್ ಅಟ್ ಲೀಸ್ಟ್ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಬಿ ಹ್ಯಾಪಿ ಅಬೌಟ್ ಇಟ್. ದೇ ಆರ್ ಆಲ್ವೇಸ್ ಐ ಆಮ್ ಥಿಂಕಿಂಗ್ ಟ್ರೆಂಡಿಂಗ್ ಅಬೌಟ್ ಯು. ಅನ್ಕೊಂತೀನಿ, ಐ ಆಮ್ ಟ್ರೆಂಡಿಂಗ್ ಅನ್ಕೊಂತೀನಿ ಇವಾಗ. ಮುಂಚೆ ಸ್ವಲ್ಪ ಅದೇ ನಮ್ಮ ತಂದೆ ಹೇಳಿದಾಗ ಅದ್ರ ನೆಕ್ಸ್ಟ್ 2 days ಅಲ್ಲಿ ಮ್ಯಾಮ್ ಐ ಚೇಂಜ್ ಮೈ ಮೈಂಡ್ ಸೆಟ್. ನಮ್ಮಪ್ಪ ಹೇಳಿದ್ರು, ಯು ಆರ್ ದ ರಿಯಲ್ ಸ್ಟಾರ್, ನೀನೇ ನಿನಗೆ ಸ್ಟಾರ್ ಆ್ಯಂಡ್ ಯು ಆರ್ ಆ ಸ್ಟಾರ್. ಡೋಂಟ್ ವರಿ, ಯಾರೂ ಬಂದು ನಿನಗಿಲ್ಲಿ ನೋ ಒನ್ ಇಸ್ ಫೀಡಿಂಗ್ ಯು. ಓಕೆ, ನಾನಿದ್ದೀನಿ ನಿನ್ನ ಜೊತೆ ಜರ್ನಿಲಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಮ್ಮ ತಂದೆ ತಾಯಿನೇ ಇದ್ದಿದ್ದು ನನ್ನ ಜೊತೆ. ಆ್ಯಂಡ್ ಐ ಥಿಂಕ್ ದಟ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ದಟ್ ಶಿಟ್. ಐ ಕ್ಯಾನ್ ಓಪನ್ಲಿ ಟೆಲ್ ಯು. ಆ್ಯಂಡ್ ಇವತ್ತಿನ ಜನ ಇವತ್ತು ಬಂದ್ಬಿಟ್ಟು ನನಗೆ ವಾವ್ ಯು ಪ್ಲೇಡ್ ಇಂಟರ್ನ್ಯಾಷನಲ್, ಅದೇ ವ್ಯಕ್ತಿ ಬಂದು ಹೇಳಿದಾಗ ಐಮ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ಐಮ್ ಲೈಕ್ ಲೈಫ್ ಅಷ್ಟೇ ಮ್ಯಾಮ್, ದಿಸ್ ಇಸ್ ಲೈಫ್. ಇವತ್ತು ನನ್ನ ಬಗ್ಗೆ ಹೆಸರು ಹಂಗೆ ಹೇಳ್ಕೊಂಡ್ ಬಂದಿರೋರು, ಅವ್ರದಂತೂ ಊರ್ ಬಾಗ್ಲಾಗೋಗಿರೋ ಕರ್ಮ ಎಲ್ಲೂ ಬಿಡಲ್ಲ. ಇಟ್ ವಿಲ್ ಆಲ್ವೇಸ್ ಹಿಟ್ ಬ್ಯಾಕ್. ಆಲ್ರೆಡಿ ಹಿಟ್ ಆಗೋಗಿದೆ, ಸಿ ಅವ್ರ ಬಗ್ಗೆ ಊರ್ ಬಾಗ್ಲೇ ಆಗೋಗಿದೆ. ಬಟ್ ಐ ವಿಶ್ ಒಂದೇ ಒಂದು ನಾನು ಹೇಳೋದು, ಐ ಬಿಲೀವ್ ಇನ್ ಲಾರ್ಡ್ ಶಿವ ಮ್ಯಾಮ್ ಅ ಲಾಟ್. ಆ್ಯಂಡ್ ಇವತ್ತು ನನ್ನ ಬಗ್ಗೆ ಮಾತಾಡಿದ್ಯಾ ನೀನು ಅಂದಾಗ ನಾನು ನಿನಗೇನು ಮಾಡಲ್ಲ, ಖಂಡಿತವಾಗ್ಲೂ ದೇವ್ರನ್ನೋನ್ಗೆ ಒಪ್ಪಿಸ್ತೀನಿ. ಆ ದೇವ್ರು ನಿನ್ನ ಜೊತೆ ನನ್ನ ರೀಸನಿಗೆ ನೀನು ಹಿಂಗೆ ಮಾಡಿದ್ಯಾ ಅಲ್ವಾ, ನಿನಗೆ ಅದೇ ರೀಸನ್ ಅಂತ ಅವಾಗ ಗೊತ್ತಾಗಲ್ಲ, ಬಟ್ ದೇವ್ರು ಸರಿಯಾಗಿ ಕೊಡ್ತಾನೆ. ಖಂಡಿತ ಖಂಡಿತ, ಅದಂತೂ ನಿಜ. ಯಾಕಂದ್ರೆ ನೀನೊಂದು ಹುಡುಗಿ ಬಗ್ಗೆ ಏನೋ ಹೇಳಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀನು ಆ ಹುಡುಗಿ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ. ಏನೋ ತಿಳಿದೇನೆ ಏನೋ ಹೇಳ್ತೀಯಾ, ಆಚೆ ಈಚೆನೋ ಮಾತಾಡ್ತೀಯಾ ಅಂದಾಗ ದಟ್ ಈಸ್ ನಾಟ್ ಹೌ ಯುವರ್ ಟಂಗ್ ಶುಡ್ ಬಿ. ವೆರಿ ಟ್ರೂ. ದ ಎಮೋಷನ್ಸ್ ಇಟ್ ಯುವರ್ ಟೆಲಿಂಗ್ ಮೀ ರೈಟ್ ನೌ, ಐ ಕ್ಯಾನ್ ರಿಯಲಿ ಫೀಲ್ ಒಳಗಡೆ ಎಷ್ಟು ನೋವಿದೆ ಅಂತ. ಹೌ ಮಚ್ ಆಫ್ ದೋಸ್ ರೂಮರ್ಸ್, ದೋಸ್ ಬ್ಯಾಡ್ ಟೇಸ್ಟ್ ದಟ್ ಯು ಹ್ಯಾವ್ ಗಾನ್ ಆ್ಯಂಡ್ ಹೌ ಯು ಹ್ಯಾವ್ ಸ್ಟುಡ್ ಸೋ ಸ್ಟ್ರಾಂಗ್ಲಿ ಟುಡೇ. ಐ ಕ್ಯಾನ್ ಸಿ ದಟ್ ಇನ್ ಯುವರ್ ಐಸ್ ಟುಡೇ. ಮ್ಯಾಮ್, ಇಫ್ ಐ ಆಮ್ ಟೆಲಿಂಗ್ ದಿಸ್, ದಟ್ಸ್ ನಾಟ್ ದ ಪೇನ್. ಲೆಟ್ ಮಿ ಕ್ಲಿಯರ್ಲಿ ಟೆಲ್ ಯು. ಅವತ್ತಿನ ದಿವಸ ನಾನು ನೋವನ್ನ ತೊಗೊಂಡಿದ್ದಿದ್ರೆ ಇನ್ನೊಂದು ಇಂಡಿಯಾ ಆಡೋಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಅದು ನೋವು ಅಂತ ತೊಗೊಳಲ್ಲ, ಚಾಲೆಂಜ್ ಆಗಿ ತೊಗೊತೀನಿ ನಾನು. ವೆರಿ ನೈಸ್, ವೆರಿ ವೆರಿ ವೆಲ್ ಸೆಡ್. ಓಕೆ, ಆ್ಯಂಡ್ ಆ ನೋವು ಅಂತ ನಾನು ತಿಳ್ಕೊಂಡಿದ್ದಿದ್ರೆ ಆ ವ್ಯಕ್ತಿ ಗೆಲುವಾಗೋಗೋದೇನೋ ಅವತ್ತಿನ ದಿನ. ಮೇ ಬಿ. ಹೌದು. ಐ ಆಮ್ ನಾಟ್ ಇನ್ ಪೇನ್, ಐ ಆಮ್ ನಾಟ್ ದಟ್ ಪರ್ಸನ್. ಐ ಆಮ್ ದಟ್ ಪರ್ಸನ್. ಡು ಯು ನೋ ದಟ್ ರೆಬೆಲ್ ಕಿಡ್ ಅಂತ? ಐ ಆಮ್ ದಟ್ ಪರ್ಸನ್. ಬರ್ತೀಯಾ, ಒದೆ ತಿನ್ಬಿಟ್ಟು ಹೋಗ್ತೀಯಾ. ನನ್ನ ಬಗ್ಗೆ ಅಕಸ್ಮಾತಾಗಿ ನಾನು ಕಿವಿಯಾರೆ ನನಗೆ ನೀನೇ ಹೇಳಿದ್ಯಾ ಅಂತ ಗೊತ್ತಾದ್ರೆ ಹರ್ ಹರ್ ಮಹಾದೇವ್, ಮುಗೀತು ಕಥೆನೇ ಮುಗೀತು. ಐ ಲವ್ ದಿಸ್. ತುಂಬ ಚೆನ್ನಾಗಿ ಹೇಳಿದೆ, ಸೀರಿಯಸ್ಲಿ. ಐ ಥಿಂಕ್ ಆಲ್ ವಿಮೆನ್ ಶುಡ್ ಲರ್ನ್ ದಿಸ್, ನಾಟ್ ಎವ್ರಿಬಡಿ. ಯಾಕೆಂದರೆ ಕೆಲವರು ಇವಾಗ ಅಟ್ಲೀಸ್ಟ್ ಸ್ವಲ್ಪ ಪೀಪಲ್ ಆರ್ ಓಪನ್ ಅಪಿಂಗ್ ಆ್ಯಂಡ್ ದೇರ್ ಬೋಲ್ಡ್ ಎನಫ್, ದೇ ಟೇಕ್ ದೇರ್ ಸ್ಟ್ಯಾಂಡ್. ಬಟ್ ಕೆಲವರೆಲ್ಲ ಯಾರೋ ಏನೋ ಒಂದು ಕೆಟ್ಟದ್ದು ಮಾತಾಯಿತು, ಇಲ್ಲ ಏನೋ ಒಂದು ಸ್ಮಾಲ್ ರೀಲ್ ಹಾಕಿರ್ತಾರೆ ಅನ್ಕೋ, ಸ್ಮಾಲ್ ಟ್ರೋಲ್ ಆಗಿರುತ್ತೆ ಅಂತ ಅನ್ಕೋ, ರೀಲ್ ಮಾಡೋದೇ ಬಿಟ್ಬಿಡ್ತಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಯಾಕಪ್ಪ ಸುಮ್ಮನೆ ವೈ ಟು ಗೆಟ್ ಟ್ರೋಲ್ಡ್ ಅಂತ. ಬರೀ ಹೆಣ್ಮಕ್ಳು ಬಗ್ಗೆ ಮಾತಾಡಬೇಕು, ಗಂಡು ಮಕ್ಕಳು ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್. ಯು ರೈಟ್, ಐ ಅಗ್ರಿ ವಿತ್ ಯು. ಗಂಡು ಮಕ್ಳು ಅದೇ ಥರ ಹೋಗ್ತಿದ್ದಾರೆ. ನಾವಿವತ್ತು ಹೆಣ್ಮಕ್ಳಾಗ್ಬಿಟ್ಟು ಬರೀ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾಗ ಏನನ್ಕೊ ಅನ್ಸುತ್ತೆ ಗೊತ್ತಾ, ನಾವೇನಕ್ಕೆ ಗಂಡು ಮಕ್ಳು ಬಗ್ಗೆ ಮಾತಾಡ್ತಿಲ್ಲ. ಆ್ಯಕ್ಚುಲಿ ಗಂಡು ಮಕ್ಳಿಗೆ ನಮಗಿನ ಜಾಸ್ತಿ ನೋವಿರುತ್ತೆ. ಅವ್ರಿಗೆ ಹೆಂಗಂದ್ರೆ ನಾವಾದರೂ ಮನೇಲಿ ಇರ್ತೀವೇನೋ, ಗಂಡು ಮಕ್ಳು ಹೊರಗಡೆ ಹೋಗ್ತಾರೆ. ಹೌದು, ಅವ್ರ ಪಾಪ ಒಂದು ಸ್ವಲ್ಪ ಕೆಲಸ ನಮಗೋಸ್ಕರ ದುಡಿಬೇಕು, ಮನೆಗೆ ರೆಸ್ಪಾನ್ಸಿಬಿಲಿಟಿ ಹೋಲ್ಡ್ ಮಾಡ್ತಾರೆ. ಒಬ್ಬೊಬ್ರು ಪಾಪ ಚಿಕ್ಕ ಏಜ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಹೌದು, ಆಯ್ತಾ, ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಏನು ಲೈಫ್ ಎಲ್ಲಿ ತೊಗೊಂಡೋಗ್ತಿದೆ ಪಾಪ ಅವ್ರಿಗೆ. ಏನೋ ಕನ್ಸ್ಕಟ್ಟಿರ್ತಾರೆ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆ ನಾವೇನು ಮಾತಾಡಬಾರ್ದು ಮ್ಯಾಮ್. ಲೈಕ್ ನಾನು ಹೇಳ್ತಾ ಇದ್ದೀನಲ್ಲ, ಕಾಮನ್ ಆಗಿ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ನೋವಲ್ಲಿರೋದು ಮ್ಯಾಮ್ ಇವಾಗ. ಬಟ್ ಅದನ್ನ ನೋವಂತ ಕುತ್ಕೊಂಡ್ರೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನನ್ನ ವ್ಯೂವರ್ಸ್ಗೆ ಆಗಿರ್ಬೋದು, ನಿಮ್ಮ ವ್ಯೂವರ್ಸ್ ಆಗಿರ್ಬೋದು. ಪ್ಲೀಸ್, ಒಂದು ಕಷ್ಟ ಅಂತ ಬಂದಾಗ ದಯವಿಟ್ಟು ಕುಗ್ಬೇಡಿ, ಆಯ್ತಾ. ಆಮೇಲೆ ಒಬ್ಬ ಬಂದ್ಬಿಟ್ಟು ನಿಮಗೆ ಭುಜ ತಟ್ಬಿಟ್ಟು ಎದಳು ನೀನು ಇದು ಮಾಡ್ತೀಯ, ಎದಳು ನಿನ್ ಕೈಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವ ಟೈಮಲ್ಲಿ ಚಾಕು ಆಗ್ತಾನೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಒಂದೇ ತಟ್ಟೆಯಲ್ಲಿ ತಿಂದವ್ರೆ ಈ ಕಾಲದಲ್ಲಿ ಬದುಕ್ತಿಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಹಿಂಗೆ ಅಂತಾನೆ ಅಂದ್ಬಿಟ್ಟು ನಾವು ನಂಬ್ಕೊಂಡ್ರೆ
100% ಆಗಿಲ್ಲ. ಸೊ ಯಾವತ್ತಿದ್ರು ನಿಮ್ಮ ತಂದೆ ತಾಯಿ ನಿಮ್ಮ ಸ್ವಂತ ಬುದ್ಧಿ ಇದ್ರೆ ಒಳ್ಳೇದು. ಟೋಟಲಿ ಕರೆಕ್ಟ್ ಅಲ್ವಾ ಮ್ಯಾಮ್? 100%. I totally agree with you.